ಮಾಡ್ಕೊಡ್ತೀನಿ. ಇಲ್ಲ ನನಗೆ ಈಗ ಬೇಕು. ಬೇಕಾ? ಅವಲಕ್ಕಿ ಮಂಚೂರಿ ಮಾಡ್ಕೊಡ್ಲಿ? ಓಕೆ ಬಾ ಅವಲಕ್ಕಿ ಮಂಚೂರಿ ಮಾಡೋಣ. ಫಸ್ಟ್ ನಾನು ಒಂದು ಹಿಡಿಯಷ್ಟು ಅವಲಕ್ಕಿನ ಸ್ವಚ್ಛಾಗಿ ತೊಳೆದು ಒಂದು 5 ನಿಮಿಷ ಅವನ್ನ ಚಲೋ ನೆನೆಸ್ಕೊತೇನಂತ. ಆಮೇಲೆ ಅದರದ್ದು ನೀರು ತಗೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡೇನಿ. ನೋಡ್ರಿ ಫುಲ್ಲು ನೆನಿಬೇಕು. ಕೈಲೇ ಪ್ರೆಸ್ ಮಾಡಿದಾಗ ಅದು ಜೋಳದ ಹಿಟ್ಟು, ನಾವೇನು ಚಪಾತಿ ಹಿಟ್ಟು ಜೋಳದ ಹಿಟ್ಟು ರೊಟ್ಟಿಗೆ ನಾದಿರ್ತೀವಲ್ಲ ಆ ಥರ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಂಥ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ತುರಿದಿರುವಂಥ ಹಸೆ ಅಲ್ಲನ ಹಾಕ್ಕೊಂಡೇನಿ. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ಉಪ್ಪನ್ನು ಹಾಕ್ಕೊಂಡೇನಿ. ಬೈಂಡಿಂಗಿಗೆ ಅಂತ ಹೇಳಿ ನಾನು ಒಂದು ಚಮಚದಷ್ಟು ಕಾರ್ನ್ ಫ್ಲವರ್ ಹಾಕ್ಕೊಂಡೆ. ಈಗ ಇದನ್ನಿಷ್ಟೂ ಚಲೋ ಮಿಕ್ಸ ಮಾಡ್ಕೋತೇನೆ ಅಂತ. ಭಾಳ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಫ್ಲವರು ಮತ್ತು ಕ್ಯಾಬೇಜು ಇಲ್ದಾಗ ಈ ಥರ ಫಟ್ ಫಟ್ ಅಂತ ಹೇಳಿ ಅವಲಕ್ಕಿ ಮಂಚೂರಿ ಮಾಡಿಬಿಡ್ಬೋದು ನೋಡ್ರಿ. ಒಂದು ಸೈಡ ಅವಲಕ್ಕಿ ನೆನಕಿಟ್ಟು ಇನ್ನೊಂದು ಸೈಡ ಎಲ್ಲ ಕಾಯಿಪಲ್ಯನೂ ಚಾಪ್ ಮಾಡ್ಕೊಂಡ್ವಿ ಅಂದರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೈತಿ ಅವಲಕ್ಕಿ ಮಂಚೂರಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ರೆಡಿ ಆದಮೇಲೆ ಇದನ್ನು ಸಣ್ಣ ಸಣ್ಣ ಈ ಥರ ಬಾಲ್ಸ್ ಮಾಡಿ ರೆಡಿ ಇಟ್ಕೊಳ್ಳೋಣ ಅಂತ. ಒಂದು ಸೈಡ ಇಲ್ಲೇ ನಾನು ಮಿಕ್ಸ್ಚರ್ ಮಂಚೂರಿ ಬಾಲ್ಸ್ನ ರೆಡಿ ಮಾಡ್ಕೊಳತ್ತೀನಿ. ಇನ್ನೊಂದು ಸೈಡ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಎಣ್ಣೆ ಕಾದೈತಿ, ಮಂಚೂರಿ ಬಾಲ್ಸು ರೆಡಿ ಆಗ್ಯಾವು. ಬರೀ ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ಈಸಿ ಆ್ಯಂಡ್ ಟೇಸ್ಟಿಯಾಗಿ 10 ನಿಮಿಷದಾಗ ಅವಲಕ್ಕಿ ಮಂಚೂರಿ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಸೊ ಎಣ್ಣೆ ಚಲೋತ್ನಂಗೆ ಕಾದೈತಿ. ಫುಲ್ ಹೈ ಫ್ಲೇಮ್ನಾಗಿಟ್ಟು ಬಾಲ್ಸ್ನ ಬಿಡೋಣಂತ. ಕಂಪ್ಲೀಟ್ ಎಣ್ಣೆ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಅವನ್ನ ಹೊಳಿಸಿ ಹಾಕ್ಕೊಳ್ಳೋನು. ಇವು ಹಾಕಿದಾಗ ಒಂದಕ್ಕೊಂದು ಜಾಯಿಂಟ್ ಆಗಿರ್ತಾವೆ, ಏನೂ ಟೆನ್ಷನ್ ಮಾಡ್ಕೋಬೇಡ್ರಿ. ಅವು ಡೀಪ್ ಫ್ರೈ ಆದಂಗೆ ತಾವ ಬಾಲ್ಸ ಬಿಟ್ಕೋತಾವೆ ನೋಡ್ರಿ. ಸೊ ಎಣ್ಣೆ ಬಬಲ್ಸ್ ಬರೋದು ಕಡಿಮೆ ಆಗೈತಿ. ನಾ ಈಗ ಹೊಳಿಸಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋತೀನಿ. ಒಂದು ಸೈಡ ಅವಲಕ್ಕಿ ಮಂಚೂರಿ ಬಾಲ್ಸ್ನ ಡೀಪ್ ಫ್ರೈ ಮಾಡಾಕಿಡ್ತೀನಿ. ಇನ್ನೊಂದು ಸೈಡ ಇದಕ್ಕೆ ಒಂದು ಒಗ್ಗರ್ಣಿನ ರೆಡಿ ಮಾಡ್ಕೊಳ್ಳೋಣಂತ. ಒಗ್ಗರ್ಣೆ ಮಾಡೋಕ್ಕೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಚಮಚದಷ್ಟು ಎಣ್ಣೆನ ಹಾಕೋತೀನಿ. ಎಣ್ಣೆ ಸ್ವಲ್ಪ ಚಲೋತ್ನಂಗೆ ಕಾಯಲಿ. ಆಮೇಲೆ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣಂತ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಒಂದು ಸ್ವಲ್ಪ ನಾನು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಹಸಿ ಅಲ್ಲ ಹಾಕ್ಕೊಂಡು ಅದನ್ನು ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಕೊಂಡೀನಿ. ನೆಕ್ಸ್ಟ್ ಉದ್ದುದಕ್ಕೆ ಹೆಚ್ಕೊಂಡಂಥ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಫ್ರೈ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋಣಂತ. ಈಗ ನಾ ಇದಕ್ಕೆ ಒಂದು ಸಣ್ಣ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿದ ಹಸಿ ಸ್ಮೆಲ್ಲ ಹೋಗಿ ಚಲೋತ್ನಂಗೆ ಫ್ರೈ ಆಗಬೇಕು. ಈಗ ಇದಕ್ಕೆ ಸಾಸ್ಗಳು ಹಾಕ್ಕೊಳ್ಳೋಣಂತ. ನಾವು 1.5 ಚಮಚದಷ್ಟು ಕೆಂಪು ಮೆಣಸಿನ್ಕಾಯ್ದು ಪೇಸ್ಟ್ ಹಾಕ್ಕೊಂಡೀನಿ. ನಿಮ್ಮ ಸ್ಪೈಸ್ ನೋಡ್ಕೊಂಡು ನೀವು ಹಾಕೋರಿ. 1 ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಂಡೀನಿ. 2 ಚಮಚದಷ್ಟು ಟೊಮೆಟೊ ಸಾಸ ಹಾಕ್ಕೊಂಡೀನಿ. ಈಗ ಇದನ್ನಿಷ್ಟೂ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನಂತ. ಇದಾದಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣಂತ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗಾಕತ್ತೈತಲ್ಲ, ಟೇಸ್ಟು ಕೂಡ ಅಷ್ಟು ಮಸ್ತಾಗಿರ್ತೈತೆ ನೋಡ್ರಿ. ಸ್ವಲ್ಪ ರುಚಿಗೆ ಉಪ್ಪು ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡೀನಿ. ಇದನ್ನು ಇದ್ರೊಳಗೆ ಸಾಸ್ ಜೊತೆ ಚಲೋ ಮಿಕ್ಸ್ ಮಾಡ್ಕೊಂಡೀನಿ. ಒಂದು ಸಣ್ಣ ಕಪ್ಲೆ ಅರ್ಧ ಕಪ್ನಷ್ಟು ಬಿಸಿ ನೀರನ್ನು ಹಾಕ್ಕೊಂಡೀನಿ. ಇದನ್ನು ಚಲೋ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋ ಮಟ ಮೀಡಿಯಮ್ ಫ್ಲೇಮ್ನಾಗ ಕುದಿಸ್ಕೊತೀನಂತ. ಮಂಚೂರಿ ಎಷ್ಟು ಸಾಸಿ ಆಗಿರ್ತೈತೋ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ನೋಡ್ರಿ. ಸೊ ಹಾಗಾಗಿ ನೀರು ಹಾಕಿ ಒಂದು ಸ್ವಲ್ಪ ನಾನು ಕುದಿಸೀನಿ. ಈ ಥರ ಮಾಡಿ ನೋಡ್ರಿ, ಮಂಚೂರಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ. ಒಗ್ಗರ್ಣೆ ರೆಡಿ ಆಗೈತಿ. ಇನ್ನೊಂದು ಕಡೆ ಮಂಚೂರಿ ಬಾಲ್ಸ್ ರೆಡಿನೂ ಆಗ್ಯಾವ ನೋಡ್ರಿ. ಸೊ ಮ್ಯಾಲಿನ ಲೇಯರ್ ಫುಲ್ ಕಟ್ ಅಂತ ಹೇಳಿ ಅಂತಿರಬೇಕು. ಕಲರ್ ಚೇಂಜ್ ಆಗಿ ಲೈಟ್ ಬ್ರೌನ್ ಆಗಿ ಬಂದಿರಬೇಕು. ಆಗ ಮಂಚೂರಿ ಬಾಲ್ಸ್ ರೆಡಿ ಆಗ್ಯಾವು. ಒಳಗನೂ ಅವಲಕ್ಕಿ ಚಲೋ ಫ್ರೈ ಆಗೈತಿ ಅಂತ ಅರ್ಥ. ಬರೀ ಇವನ್ನ ತಕ್ಕೊಂಡು ಸಾಸ್ ಏನು ರೆಡಿ ಮಾಡಿ ಇಟ್ಕೊಂಡೇವಲ್ಲ ಅದಕ್ಕೆ ಹಾಕ್ಕೊಳ್ಳೋಣಂತ. ರೆಡಿ ಮಾಡಿರೋವಂಥ ಮಂಚೂರಿ ಬಾಲ್ಸ್ನ ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರ್ಣಿಗೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಬಿಸಿಯಾಗಿ ಸರ್ವ್ ಮಾಡಿರಿ. ಅವಲಕ್ಕಿ ಮಂಚೂರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಒಂದು ಸಲ ಟ್ರೈನ್ ಮಾಡಿ ನೋಡ್ರಿ. 10ರಿಂದ 15 ನಿಮಿಷದೊಳಗನ ರೆಡಿ ಆಗಿಬಿಡ್ತಾವೆ. ಟೇಸ್ಟು ಮತ್ತು ಅಷ್ಟು ಮಸ್ತಾಗಿ ಇರ್ತಾವೆ. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣಂತ. ಚರಿ ಇದ್ರ ಬಗ್ಗೆ ಒಪಿನಿಯನ್ ಏನು ಹೇಳ್ತಾಳಂತನೂ ಕೇಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಅವಲಕ್ಕಿ ಮಂಚೂರಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಸರಿ, ಅವಲಕ್ಕಿ ಮಂಚೂರಿ.
ಟೇಸ್ಟ್ ಮಾಡಿ ಹೆಂಗಾಗೈತೆ ಹೇಳ ಓಕೆ ನಾ ಮಾಡಿಸ್ಲಿ ಸುಡ್ತದ ತಡಿ